ಹೊರಡಿ ಎಲ್ಲ ಆಯ್ತು. ಹಾಗೆ ಈಗ ಸಿಟಿಗೆ ಹೋಗಿ ಬರುವ ಅಂತೇಳಿ ಸ್ವಲ್ಪ ಕೆಲವೊಂದು ವಸ್ತುಗಳನ್ನೆಲ್ಲ ತರ್ಲಿಕ್ಕಿತ್ತು. ಸೊಪ್ಪು ತರದೆ ತುಂಬಾ ಟೈಮ್ ಆಯ್ತು. ಸೊಪ್ಪು ಉಂಟಲ್ಲ ಪಾಲಕ್ ಅಂತದೆಲ್ಲ, ಅದನ್ನು ಸಿಕ್ಕಿದ್ರೆ ತರುವ ಅಂತ ಹೇಳಿ ಈಗ ಬೆಳಿಗ್ಗೆ ಹೊರಡಿದ್ದೇವೆ. ಮತ್ತೆ ಬೇರೆ ಕೆಲಸ ಕೂಡ ಇತ್ತು, ಹಾಗೆ ಅಲ್ಲಿ ಎಲ್ಲ ಹೋಗಿ ಬಂದು ಮತ್ತೆ ಸಿಗುವ. ಹಾಗೆ ಇದಕ್ಕೆ ಎಷ್ಟು ಹೇಳಿದ್ದು? ಇದಕ್ಕೆ 200, ಇದಕ್ಕೆ 160. ಯಾವ್ದಾಗ್ಬೋದು? ಯಾವ್ದು ಆಪಲ್ ತಗೊಳ್ಳಿ, ಇನ್ನು ಸೀಸನ್ ಸ್ಟಾರ್ಟ್ ಆಯ್ತು, ಇನ್ನು ಹಬ್ಬ ಬಂತಲ್ಲ, ಇನ್ನು ಆಪಲ್ ವೆರೈಟಿ ಬರ್ತದೆ. ನಮ್ದು ಹೊರಗಿನ ಆಪಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊಪ್ಪು ಇಲ್ಲಿ ಬೀಜ ತರಕಾರಿದು ಕೋಳಿಗಳು ನೋಡಿ, ಕೋಳಿಗಳು ಊರಿನ ಕೋಳಿ. ಅದು ಊರಿನ ಕೋಳಿ ಉಂಟಮ್ಮ, ಜೋಡಿಗೆ 250. ಒಂದಕ್ಕೆ 250 ಜೋಡಿಗೆ ಅಮ್ಮ, ಜೋಡಿಗೆ. ಬೇಡಲ್ಲದು ರೋಸ್ ಮೇರಿ ಬಿಸಿಲು ಎಷ್ಟು ಬಿದ್ದರೆ ಪರವಾಗಿಲ್ಲ, ನೀರು ಜಾಸ್ತಿ ಇದ್ರೆ ನೀರು ಜಾಸ್ತಿ. ನೀರ್ ಹಾಕ್ಬಾರ್ದು ಅದಕ್ಕೆ. ನೋಡಿ ನಾವು ನೀರು ಹಾಕುದಿಲ್ಲ ನೋಡಿ, ಫುಲ್ ಡ್ರೈ ಆಗಿದೆ ನೋಡಿ. ನೀರ್ ಜಾಸ್ತಿ ಆದ್ರೆ ಸಾಯ್ತದಲ್ಲ. ರೋಸ್ ಮೇರಿ ಇದು ಪರಿಮಳ ಇದಾನೆ ಇಲ್ಲಿಂದೆ ಕರೆಕ್ಟ್ ಮಾಡಿರ ಪೂಜಾರ ಬುಧವಾರ ಕಾಟದ ಮಲ್ಲ ಗಿಡ ಹಾಕೊಂಡತ್ತೆ. ಅವು ಕಸಿತ ಮಲ್ಲ ಹಾಕೊಂಡತ್ತೆ 120 ಒಂದು ಗಿಡ ತಕೊಂಡು 100 ಕೊಡಿ. ಲಿಂಬೆ ಗಿಡ ನೋಡಿ 300 ರೂಪಾಯಿ ಲಿಂಬೆ ಆಗಿದೆ. ಇದಕ್ಕೆ ನೀರು ಹಾಕ್ಬೇಕಾ? ಬಿಸಿಲಲ್ಲಿಯಾ? ಹಾ
20 ರೂಪಾಯಿ ಟೊಮೆಟೊಗೆ. ಅಂಕಲ್ ಇದಕ್ಕೆ ಎಷ್ಟು? ಸಿಹಿಗೆಣಸಿಗೆ 40 ಕೆಜಿ. ಆಚೆ ಮರಗೆಣಸು 40 ಸ್ವಲ್ಪ ತಕೊಳ್ಳುವ, ಅರ್ಧ ಕೆಜಿ ನೋಡಿ. ಮರಗೆಣಸು ತಕೊಳ್ಳುವ ಅಂತೇಳಿ. ಟೊಮೆಟೊಗೆ ಎಷ್ಟು? 2 ಕೆಜಿ 50. ಮತ್ತೆ ಈರುಳ್ಳಿ ಇಲ್ವಾ? ಎಷ್ಟು? 30. ಶುಂಠಿಗೆ ಎಷ್ಟು? 4 ಕೆಜಿ 30. ಹೋಗಿ ಬಂದೆವು ನೋಡಿ, ಇಲ್ಲೆಲ್ಲ ತಂದದ್ದು. ಇವರು ತಕೊಳ್ಳೇ ಇಲ್ಲ ಇದನ್ನು, ನಾನೇ ತಗೊಂಡೆ. ಹಾಗೆ ಕೆಲವೊಂದು ವಸ್ತುಗಳನ್ನೆಲ್ಲ ತಕೊಂಡಾಯ್ತು. ಮನೆಗೆ ಹೋಗಿ ತೋರಿಸ್ತೇವೆ ಎಂತ ತಕೊಂಡಿದ್ದೇವೆ ಅಂತ. ನೋಡಿ, ಈ ಗಿಡ ತಂದದ್ದು, ಅದನ್ನು ಬಿಸಿಲಿಗೆ ನೆಡ್ಬೇಕಂತೆ. ನೀರು ಕಡಿಮೆ, ಬಿಸಿಲಿಗೆ ನೆಡ್ಲಿಕ್ಕೆ ಅಲ್ಲೆಲ್ಲಾದ್ರೂ ನೆಡ್ಬೇಕು. ಅಲ್ಲಿ ಆಗ ದೊಡ್ಡದಾಗ್ತದೆ ಅದು ಗಿಡ, ಚಂದ ಆಗ್ತದೆ. ತೆಗಿಲಿಕ್ಕೆ ಸಿಗಬಾರ್ದು. ನೀರು ಕಡಿಮೆ ನೋಡುವ ಅದು. ಮತ್ತೆ ನೀರು ಕಡಿಮೆ, ಇದಕ್ಕೆ ನೀರು ಇಲ್ಲ ಅಂದ್ರೆ ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ಅಂತ ಅದಕ್ಕೆ ಇದನ್ನು ನೆಲದಲ್ಲಿ ಹಾಕ್ಲಿಕ್ಕೆ ಹೇಳಿದ್ರು. ನೀರು ಹಾಕ್ಬೇಡು, ಹಾಗೆ ಹಾಕ್ಬೇಕು. ಬಿಸಿಲು ಬೇಕಂತ ಇದಕ್ಕೆ. ಬಿಸಿಲು ಬೇಕಾ? ಗುಡ್ಡೆಯಲ್ಲಿ ಇನ್ನೊಂದು ಇದುವೆ ಅದರದ್ದು ತಂಗಿಯ ತಮ್ಮ ಏನಾಗಿರ್ಬೇಕು, ತುಂಬಾ ಉಂಟು ಅದರದ್ದು. ಮತ್ತೆ ಇದು ಸಂತೆಯಿಂದ ಇದರಲ್ಲಿ 2 ಉಂಟು, ಸಿಹಿಗೆಣಸು ಮತ್ತೆ ಮರಗೆಣಸು. ಇದು ಆರೆಂಜ್, ಅದಕ್ಕೆ ಎಷ್ಟು ಹೇಳಿದ? ಆರೆಂಜಿಗೆ 100 ರೂಪಾಯಿ 1.5 ಕೆಜಿ. ಇದ್ರಲ್ಲಿ 1 ಕೆಜಿ ಉಂಟು, ಅಲ್ಲ 1.5 ಕೆಜಿ ಉಂಟು. ಮತ್ತೆ ನಮ್ಗೆ ಬೇಕಾದ ಇದು ನಾವು ಫಸ್ಟ್ ಟೈಮ್ ತರುದು, ಅಂದ್ರೆ ಸೊಪ್ಪಿನ ಜೊತೆ ಹಾಕ್ಲಿಕ್ಕೆ ಅಂತ ತಂದದ್ದು. ಇದು ಹೇಗೆ ಟೇಸ್ಟ್ ಗೊತ್ತಿಲ್ಲ. ಇದು ಸ್ಪ್ರಿಂಗ್ ಆನಿಯನ್, ಮತ್ತೆ ಸಬ್ಸಿಗೆ, ಮೆಂತ್ಯ, ಪಾಲಕ್, ಇದು ಹರಿವೆ ಸೊಪ್ಪು ಉಂಟು. ಇಷ್ಟು ಪದಾರ್ಥಕ್ಕೆ ಇದೆಲ್ಲ ಒಟ್ಟಿಗೆ ಹಾಕಿ ಮಾಡುದು. ಮತ್ತೆ ರೋಸ್ಮೇರಿ ಗಿಡ ಇತ್ತಲ್ಲಿ 120, ಅದಕ್ಕೆ ಕೂಡ ಅದು ಅಂದ್ರೆ ಅದಕ್ಕೆ ಜಾಸ್ತಿ ನೀರು ಬೀಳ್ಬಾರ್ದಂತೆ. ನಾವು ಆ ಸಲ ತಂದಿದ್ದೆವು ಬೇರೆ ನರ್ಸರಿಯಿಂದ, ಅದಕ್ಕೆ ನೀರು ಜಾಸ್ತಿ ಹಾಕಿ ಸತ್ತು ಹೋಗಿದೆ. ಹಾಗೆ ನಾವು ತರ್ಲಿಲ್ಲ. ಈಗ ಬಿಟ್ಟು ನೆಕ್ಸ್ಟ್ ಟೈಮ್ ತರುವ ಅಂತೇಳಿ 1 ಗಿಡ ತಂದದ್ದು. ಮತ್ತೆ ಅಷ್ಟನ್ನು ತಂದಿದ್ದೆ. ಫಸ್ಟ್ ತಂದು ಹೋಗ್ಲಿಕ್ಕೆ ಇಷ್ಟು ಲೇಟ್ ಆಯ್ತಾ. ಮತ್ತೆ ಇದೊಂದು ಬಾಕಿ ಆಗಿತ್ತು ತೋರಿಸ್ಲಿಕ್ಕೆ. ನೋಡಿ, ಇದು ಬ್ರೋಕೊಲಿ ತಂದದ್ದು. ಇದು 2 ತಂದಿದ್ದೇವೆ. ಇದಕ್ಕೆಂತ ಗೊತ್ತುಂಟಾ, ಇದು ಇಲ್ಲಿ ನಮ್ಮಲ್ಲಿ ಇಲ್ಲಿ ಆದ್ರೆ ಈ ಸಿಟಿಯಲ್ಲಿ ಒಂದಕ್ಕೆ 29 ರೂಪಾಯಿ. ಅಕ್ಕ ಹೇಳಿದ್ದು ಅಲ್ಲಿ ಮಂಗಳೂರು ಮೇನ್ ಸಿಟಿಯಲ್ಲಿ ಉಂಟಲ್ಲ, ಇದು ಖಾಲಿ ಒಂದು ಚಿಕ್ಕ ಚಿಕ್ಕ ಪೀಸಿಗೆ ರೇಟ್ ಅಂತೆ 75 ರೂಪಾಯಿ 80 ರೂಪಾಯಿ ಎಲ್ಲ. ಚಿಕ್ಕ ಚಿಕ್ಕ ಪೀಸಿಗಲ್ಲ, ಚಿಕ್ಕದು 70 ರೂಪಾಯಿ. ಚಿಕ್ಕ ಚಿಕ್ಕ ಕಟ್ಟಿದಾರಂತೆ, ಈಗ ಕಟ್ಟಿ ಸ್ಟೈಲ್ ಮಾಡಿ ಚಂದ ಮಾಡಿ ಕಟ್ಟಿ. ಇದಕ್ಕೆ ಒಂದಕ್ಕೆ 29, ಇದಕ್ಕೆ 29. ಅಲ್ಲಿ ಎಂತ ಹೇಳಿದ್ರೆ ಚಿಕ್ಕ ಪೀಸ್, ಅದು ಚಂದ ಸ್ವಲ್ಪ ಚಿಕ್ಕದು, ಇಷ್ಟೇ ಇರುದು. ಚಂದ ಕಟ್ಟಿ ಅದಕ್ಕೆ ರೇಟ್ ಜಾಸ್ತಿ ಅಂತ. ಅಲ್ಲಿ ಮಳೆ ನೋಡಿ, ಜೋರು ಮಳೆ ಬರ್ತಾ ಉಂಟು. ಬಂದೊಂದು ಅರ್ಧ ಗಂಟೆ ಆಯ್ತಷ್ಟೇ ಮಳೆ. ಮತ್ತೆ ಈ ಹೊಸ ಗಿಡವನ್ನು ಇಲ್ಲಿಟ್ಟಿದ್ದೇನೆ ನೀರು ಬೀಳ್ಲಿಕ್ಕೆ. ಬಿಸಿಲು ಬೀಳ್ಬೇಕಂತೆ. ಈಗ ನೀರಿಗೆ ಸ್ವಲ್ಪ ಇಟ್ಟೆ. ನೀರು ಜಾಸ್ತಿ ಆದ್ರೆ ಸಾಯ್ಬೋದಾ ಗೊತ್ತಿಲ್ಲ, ನೀಚಿಡ್ಬೇಕು. ಫ್ಲವರ್ಸ್ ಅನ್ನು ನೋಡುವಾಗ ಇನ್ನೂ ತಕೊಳ್ಳುವ ಅಂತ ಅನಿಸ್ತದೆ. ಚಂದ ಅಲ್ಲ ಗಿಡ, ಚಂದ ಬೆಳೆದ್ರೆ ಆ ಗಿಡ ದೊಡ್ಡದಾಗ್ತದೆ ಅಂತ. ಇದ್ರ ಹಾಗೆ ಅದಕ್ಕೂ ಅಲ್ಲಿ ನೆಡ್ಬೇಕು ದೊಡ್ಡದಾಗ್ಲಿ ಅಂತ. ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಆಯ್ತು. ಇದು ಅದ್ರ ಉಳ್ದದು ಉಂಟಲ್ಲ ಕೆಳಗಿದ್ದು, ಅದನ್ನು ತೆಗ್ದಿಟ್ಟದು. ಅಂದ್ರೆ ಇದು ಇದು ಸ್ಪ್ರಿಂಗ್ ಆನಿಯನ್ ಇದ್ದು, ಇದೆಲ್ಲ ನೆಡ್ಲಿಕ್ಕೆ. ಈಗ ಬದುಕ್ತದ ಗೊತ್ತಿಲ್ಲ, ನೋಡ್ಬೇಕು. ಬದುಕಿದ್ರೆ ಅಂತೇಳಿ ನೋಡುವ, ಟ್ರೈ ಮಾಡುವ. ಇದು ಮೆಂತ್ಯ ಅಲ್ಲ, ಇದು ಪಾಲಕ್, ಮೆಂತ್ಯ, ಇದು ಹರಿವೆ, ಸಬ್ಸಿಗೆ, ಸ್ಪ್ರಿಂಗ್ ಆನಿಯನ್ ಇತ್ತು. ನೋಡಿ, ಇಷ್ಟನ್ನು ಒಂದೊಂದು ಪಾಟಿಗೆ ಈಗ ಹಾಕ್ಬೇಕು ಅಂತ ಇದ್ದೇನೆ. ನೋಡಿ, ಮಣ್ಣನ್ನೆಲ್ಲ ತಂದಾಯ್ತು 4 ಪಾಟಿಗೆ. 1 ನೆಟ್ಟಾಗಿದೆ, ಅದು ಮೊದ್ಲು ಇತ್ತು ಪಾಟ್ ಅಲ್ಲಿ ಮಣ್ಣು. ಹಾಗೆ ಇದನ್ನು 4 ತಂದು ಈಗ ಅದನ್ನೆಲ್ಲ ಹಾಕ್ಬೇಕು. ನೋಡಿ, 4 ಸಹ ನೆಟ್ಟಾಯ್ತು. ಅದು ಹರಿವೆ, ಇದು ಯಾವುದು ಗೊತ್ತಿಲ್ಲ, ಅದು ಪಾಲಕ್, ಅದು ಸ್ಪ್ರಿಂಗ್ ಆನಿಯನ್, ಅದು ಯಾವುದು ಗೊತ್ತಿಲ್ಲ. 2ರಲ್ಲಿ ಸಬ್ಸಿಗೆ ಮತ್ತೆ ಇದರಲ್ಲಿ ಯಾವುದೋ ಒಂದದು. ಹಾಗೆ ನೋಡುವ ಬದುಕ್ತದ ಅಂತ. ಬದುಕ್ತದ ಗೊತ್ತಿಲ್ಲ, ಬದುಕಿದ್ರು ತೋರಿಸ್ತೇನೆ, ಸತ್ರು ಕೂಡ ತೋರಿಸ್ತೇನೆ ಗಿಡವನ್ನು. ಬದುಕುದಿಲ್ಲ ಅಂತ ಅನ್ನಿಸ್ತದೆ, ಯಾಕೆಂತ ಹೇಳಿದ್ರೆ ಇಲ್ಲಿ ಗಿಡಗಳು ಇಂಥದೆಲ್ಲ ಬದುಕುದಿಲ್ಲ. ಬದುಕಿದ್ರೆ ಇದು ಮಾತ್ರ ಸ್ಪ್ರಿಂಗ್ ಆನಿಯನ್. ನೋಡುವ.
ಮಾರ್ನಿಮೆಯವರು ಬಂದು ಹೋದ್ರು. ಹಾಗೆ ಈಗ ಅದು ಗಿಡವನ್ನು ನೆಡ್ಲಿಕ್ಕುಂಟು. ಅದು ಹೂವಿನ ಗಿಡ ತಂದಿದ್ದೇವಲ್ಲ, ಮತ್ತೆ ಅದು ಅಲ್ಲಿಟ್ರೆ ಮತ್ತೆ ಬಾಕಿ ಆಗ್ತದೆ. ಅದಕ್ಕೆ ಈಗ ನೆಟ್ಟು ಬಿಡುವ ಅಂತ. ಮಳೆ ಕೂಡ ಬರ್ತದೆ ಅಲ್ಲ, ಆಗ ಚಂದ ನೀರನ್ನೆಲ್ಲ ಎಳ್ಕೊಳ್ತದೆ. ಮತ್ತೆ ಅದಕ್ಕೆ ಬಿಸಿಲು ಜಾಸ್ತಿ ಬೇಕು. ಹಾಗೆ ಹೂವಲ್ಲಿ ನಿಮ್ಗೆ ಜಾಗ ಮತ್ತೆ ತೋರಿಸ್ತೇನೆ. ಮತ್ತೆ ಎಂತ ಅಂತ ಹೇಳಿದ್ರೆ, ನಮ್ಮ ಬೆಕ್ಕು ಓಡಿಯೇ ಹೋಯ್ತು, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಆಗ ಮಾರನೇ ಮೇರು ಬಂದು ಅದು ಹೌದು ನೋಡ್ಲಿಲ್ಲ, ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ. ವೇಷ ಹಾಕಿ ಡ್ಯಾನ್ಸ್ ಮಾಡಿದ್ರಲ್ಲ, ಅದರ ಸೌಂಡಿಗೆ ಮನೆಯೊಳಗೆ ಹಾಕು ಅಂತೇಳಿ ಬೆಕ್ಕನೆಲ್ಲ ಮನೆಯೊಳಗೆ ಹಾಕಿದ್ದು. ಅದೊಂದು ಸಿಗ್ಲೇ ಇಲ್ಲ, ಎಲ್ಲಿ ಹುಡುಕಿದ್ದು ಸಿಗ್ಲಿಲ್ಲ. ಈಗ ಅದು ಬರ್ಲೇ ಇಲ್ಲ ಇನ್ನು ಕೂಡ. ಹಾಗೆ ನಾವೆಂತ ಒಂದು ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿದ್ರೆ, ಇನ್ನು ಬೆಕ್ಕು ಪ್ರಾಣಿಗಳನ್ನೆಲ್ಲ ತರ್ಲಿಕ್ಕೆ ಇಲ್ಲ ಅಂತೇಳಿ. ಯಾಕೆ ಗೊತ್ತುಂಟ, ತಂದ್ರೆ ಹೀಗೆ ಆಗುದು ನೋಡಿ. ಈಗ ಅದಕ್ಕೆ ಹಾವು ಹಿಡ್ದಿದೆ ಆಗಿರ್ಬೇಕು, ಇನ್ನು ಬರ್ಲಿಲ್ಲ. ಹೋಗಿ ಒಂದು 4-5 ಗಂಟೆ ಆಗ್ತಾ ಬಂತು, ನೋಡುವ ಬರ್ತದ ಅಂತೇಳಿ. ಹಾಗೆ ನಾವು ಇನ್ನು ಯಾವುದು ತರ್ಲಿಕ್ಕಿಲ್ಲ ಅಂತ ಅನಿಸಿದೆ. ಆ ಬೆಕ್ಕು ಯಾವ್ದು ಗೊತ್ತುಂಟ, ರಿಂಕು. ನಾವೊಂದು ಅಂಗಡಿಯಲ್ಲಿ ಯಾರೋ ಬಿಟ್ಟು ಹೋದದ್ದು ನೋಡಿ, ಅಲ್ಲಿ ಪೇಟೆಯಲ್ಲಿ ಯಾರೋ ಬಿಟ್ಟು ಹೋಗಿದ್ರು. ಅದನ್ನು ತಂದು ಸಾಕಿದ್ದು ನಾವು. ದೊಡ್ಡದಾಗಿ ಚಂದ ತಿಂತದೆಲ್ಲ ತಿಂತಿದ್ದು, ದಪ್ಪ ಇತ್ತು ಬೇಕು. ಅದೀಗ ಓಡಿದೆ, ಬರ್ಲಿಲ್ಲ, ನೋಡ್ಬೇಕು. ಹಾಗೆ ಇನ್ನು ಹಾಗೆಲ್ಲ ಆದ್ರೆ ಮತ್ತೆ ಎಂತಕ್ಕೆಲ್ಲ ಬೇಕು ಸಾಕುದು. ಇಲ್ಲಿ ಹೆಚ್ಚಾಗಿ ಹಾವು ಉಡ ಎಲ್ಲ ಹಿಡಿತದೆ, ಅದಕ್ಕೋಸ್ಕರ ಹಾಗೆ ನಾವು ಅಂತ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ, ಇನ್ನು ತರ್ಲಿಕ್ಕೇನೆ ಇಲ್ಲ ಅಂತ ಹೇಳಿ. ಬೆಕ್ಕು 4 ಉಂಟು ಇನ್ನು. ಇನ್ನು ಅದನ್ನೆಂತ ತಿಂತದ. ನಾವು ಆದಷ್ಟು ಅದನ್ನು ಎಲ್ಲಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಜಾಸ್ತಿಯಾಗಿ. ಅಲ್ಲಿ ಆಗ್ಬೋದು, ಅಲ್ಲಿ ಆಗ್ಬೋದು. ಅದು ಸ್ವಲ್ಪ ಗುಂಡಿ ತೆಗಿಬೇಕು. ಅದು ಗಟ್ಟಿಯಾ ಅಂತಲ್ಲ, ಮಣ್ಣು ಸಾಫ್ಟ್ ಉಂಟಲ್ಲಿ. ಹಾಗೆ ನೋಡಿ ಹೂವಿನ ಗಿಡ ನೋಡಿ ಇಲ್ಲಿ ಚಂದ. ನಿಮ್ಗೆ ನಾನು ಫೋಟೋ ತೋರಿಸ್ತೇನೆ ಮತ್ತೆ. ಒಂದು ಸ್ಟೇಟಸ್ ಇದ್ದು ಸ್ಕ್ರೀನ್ಶಾಟ್ ತೆಗೆದಿಟ್ಟಿದ್ದೆ ನಾನು, ನಿಮ್ಗೆ ತೋರಿಸ್ತೇನೆ. ಉಂಟಾ ಗೊತ್ತಿಲ್ಲ, ಇದ್ರೆ ತೋರಿಸ್ತೇನೆ. ಇದೆ ಹೀಗೇ ಇತ್ತು. ಈಗ ಇದು ದೊಡ್ಡದಾಗ್ಬೇಕು. ಇದಕ್ಕೆ ಜಾಸ್ತಿ ನೀರೆಲ್ಲ ಹಾಕ್ಲಿಕ್ಕಿಲ್ಲ. ನೀರು ಹಾಕ್ಲಿಕ್ಕಿಲ್ಲ ಅಲ್ಲ, ಬಿಸಿಲಿಗೆ ತಾಗಬೇಕು ಅಂತ ಹೇಳಿದ್ದಾರೆ. ನೀರು ಹಾಕೋದು ಬಿಸಿಲು ತಾಗ್ಬೇಕಂತೆ, ಬಿಸಿಲು ತಾಗ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಈಗ ಇಲ್ಲಿ ನೆಡ್ಲಿಕ್ಕೆ ಮಣ್ಣು ಉಂಟು. ಅದು ಮಣ್ಣು ಸಮೇತ ಹಾಕುವ. ಅದರದ್ದು ಬೇರೆ ಅಂತಲ್ಲ, ಅದರದ್ದೇ ಅಷ್ಟು ಅದಕ್ಕೆ ಜಾಗ ಸಾಕಾಗುದಿಲ್ಲ, ಸ್ವಲ್ಪ ದೊಡ್ಡ ಆಯ್ತಲ್ಲ. ಇನ್ನಿದು ದೊಡ್ಡದಾದ್ಮೇಲೆ ಇದಕ್ಕೆ ನಾಮಕರಣ ಮಾಡುವ. ಹೇಳಿಲ್ಲ, ಕೇಳು ಇಲ್ಲ. ಗುಡ್ಡೆಯಲ್ಲಿ ಉಂಟು, ಅದು ಬೇರೆ. ಅದು ಕಾಟ್. ಅದರಲ್ಲಿ ಇಷ್ಟು ಚಂದ ಹೂವು ಬರೋದಿಲ್ಲ. ಬರ್ತದೆ, ಆದ್ರೆ ವೈಟ್ ಇದೆಲ್ಲ ಕಾಣುದಿಲ್ಲ. ನಮ್ಮ ಬೆಕ್ಕಿಲ್ಲ, ಎಂತ ಮಾಡೋದು ಗೊತ್ತಿಲ್ಲ. ನೋಡುವ ಬರ್ಬೋದಾ ಅಂತ ಗೊತ್ತಿಲ್ಲ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.